ಅಡಿಕೆಗೆ ತಗುಲಿದ ಎಲೆಚುಕ್ಕೆ ರೋಗ ನಿವಾರಣೆ ಸಂಬಂಧ ಶ್ರೀ ಕ್ಷೇತ್ರ ಮಂಜುಗುಣಿಯಲ್ಲಿ ವೃಕ್ಷೋತ್ಪಾತ ಶಾಂತಿ ಹವನವು ಯಶಸ್ವಿಯಾಗಿ ಸೋಮವಾರ ನಡೆಯಿತು. ಶ್ರೀ ದೇವರ ಸನ್ನಿಧಾನದಲ್ಲಿ ಸ್ವರ್ಣ ಪಾದುಕೆ ಹಾಗೂ ಕ್ಷೀರಭಸ್ಮಕ್ಕೆ ಪೂಜೆಯ ಜೊತೆಗೆ ರೋಗ ನಿವಾರಣೆಗಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ಭಟ್ಟರು ಮಾಡಿಕೊಂಡರು. ಬಂದಂತಹ ಎಲ್ಲಾ ತೋಟಿಗರಿಗೆ ಶ್ರೀದೇವರ ಉದ್ಭವ ಸ್ಥಾನ ಗಿಳಗುಂಡಿಯಲ್ಲಿ ದೊರಕುವ ಕ್ಷೀರಭಸ್ಮ ಹಾಗೂ ರಕ್ಷಾ ಮಂತ್ರಾಕ್ಷತೆಯನ್ನು ಜಮೀನಿಗೆ ಹಾಕಲು ನೀಡಲಾಯಿತು. ಅದೇ ರೀತಿ ರೋಗ ನಿವಾರಣೆಗಾಗಿ ಮರಕೊಂದು ಅಡಿಕೆಯಂತೆ 1 ಎಕರೆಗೆ ಅಂದಾಜು 3 ಕೆಜಿ ಅಡಿಕೆಯನ್ನು ಸಮರ್ಪಿಸುವುದರ ಜೊತೆಗೆ ತೆಂಗಿನಕಾಯಿ, ಅಡಿಕೆ ಹಾಗೂ ನಾಣ್ಯದಿಂದ ಶ್ರೀದೇವರಿಗೆ ಪ್ರತ್ಯೇಕ 3 ತುಲಾಭಾರ ಹಾಗೂ ಪೂಗ ಪುಷ್ಪ ರಥೋತ್ಸವ ಒಟ್ಟು 3 ಹರಕೆಗಳನ್ನು ಶ್ರೀದೇವರಿಗೆ ಇದೇ ವೇಳೆ ಹೇಳಿಕೊಳ್ಳಲಾಯಿತು. ಪ್ರಾರ್ಥನೆ ಮಾಡಿದ ಹರಕೆಯನ್ನು 2027ನೇ ಇಸವಿ ಪರಾಭವ ಸಂವತ್ಸರದ ಮಾಘ ಮಾಸದ ಒಳಗೆ ಸಮರ್ಪಿಸುವುದಾಗಿ ಭಗವಂತನಲ್ಲಿ ಅರಿಕೆ ಮಾಡಲಾಯಿತು. ಸುಮಾರು 1000ಕ್ಕೂ ಅಧಿಕ ತೋಟಿಗರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.